good morning. Welcome to Hema Manju Vlogs. ಸೊ ಇದು ಸಂಡೇ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೊರಗಡೆ ಹೊರಟಿದ್ದೀವಿ. ಸೊ ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ತಮಿಳ್ನಾಡಲ್ಲಿ ಒಂದು ಟೆಂಪಲ್ಗೆ ಹೋಗಿದ್ವಿ. ಸೊ ಇಲ್ಲೇ ಮಧ್ಯದಲ್ಲಿ ಆನ್ ದ ವೇ ಬ್ರೇಕ್ಫಾಸ್ಟ್ ನಿಲ್ಲಿಸಿ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡ್ವಿ. ಸೊ ಈ ಟೆಂಪಲ್ ಇರೋದು ಬಂದು ಕೃಷ್ಣಗಿರಿಲಿ. ಸೊ ನಾನು ಇಲ್ಲಿಗೆ ಸುಮಾರು ಒಂದು 2 ವರ್ಷದ ಮುಂಚೆ ಒಂದು ನೇಬರ್ ಜೊತೆ ಬಂದಿದ್ದೆ. ಸೊ ನಮ್ಮ ಆಂಟಿ ಅವ್ರ ಊರಿದು ಇಲ್ಲಿ ಜಾತ್ರೆ ನಡೀತಿತ್ತು. ಆ ಜಾತ್ರೆಗೆ ನಾನು ಇಲ್ಲಿ ಅಟೆಂಡ್ ಮಾಡಿದ್ದೆ 2 years ಬಿಫೋರ್. ಸೊ ಈ ಟೆಂಪಲಿಗೆ ಬಂದಾಗ ನನಗೆ ಈ ಟೆಂಪಲ್ ತುಂಬಾ ಇಷ್ಟ ಆಯಿತು. ಮತ್ತು ಇಲ್ಲಿ ಪೂಜೆ ಮಾಡಿದ ವಿಧಾನ ಮತ್ತು ಇಲ್ಲಿ ದೇವ್ರ ಮಹಿಮೆ ಎಲ್ಲನೂ ತುಂಬಾ ಇಷ್ಟ ಆಗಿತ್ತು ನನಗೆ. ನಮಗೂ ಅವಾಗ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಆ ಥರ ಎಲ್ಲ ಇತ್ತು. ನಾನು ಕೂಡ ಇಲ್ಲಿ ಬಂದು ಹೋಗಿದ್ದೆ. ನನಗೆ ತುಂಬಾ ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು. ಸೊ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಬಂದು ನಮಗೆ ತಮಿಳ್ನಾಡು ಕೃಷ್ಣಗಿರಿ ರೂಟಲ್ಲಿ ಇರೋದು, ಕುಪ್ಪಮ್ ಹತ್ರ. ನಾನು ಇದರ ಲೊಕೇಶನ್ನು ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೂಡ ಶೇರ್ ಮಾಡಿರ್ತೀನಿ. ಸೊ ನೀವು ನನ್ನ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದ್ರೆ ನಾನು ಅದರಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದೀನಿ. ಮತ್ತು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದೀನಿ. ನೀವು ಅವ್ರಿಗೆ ಕಾಲ್ ಮಾಡಿಕೊಂಡು ಟೆಂಪಲಲ್ಲಿ ಪೂಜೆ ಅಥವಾ ನೀವೇನಾದರೂ ಕೇಳೋದಿತ್ತು ಅಂತ ಅಂದರೂ ಕೂಡ ಅವ್ರಿಗೆ ಕಾಲ್ ಮಾಡಿ ಎಂಕ್ವೈರಿ ಮಾಡ್ಕೊಂಡು ಬರ್ಬೋದು. ಸೊ ಇಲ್ಲಿ ದೇವ್ರಿಗೆ ತುಂಬಾ ಮಹಿಮೆ ಇದೆ ಅಂತ ಹೇಳ್ಬೋದು. ತುಂಬ ಜನ ಬರ್ತಾರೆ ಇಲ್ಲಿಗೆ. ನಾವು ಬೆಳಗ್ಗೆ ಸುಮಾರು ಒಂದು 4 ಗಂಟೆಗೆ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಒಂದು 8 o'clock ಅಷ್ಟರಲ್ಲಿ ರೀಚ್ ಆಗಿದ್ವಿ. ಸೊ ಇಲ್ಲಿ ದೇವಸ್ಥಾನದಲ್ಲಿ 8 o'clockಗೆ ಬಂದ್ವಿ. ದರ್ಶನ ಎಲ್ಲನೂ ಬೇಗ ಮುಗೀತು. ಇಲ್ಲಿ ನೋಡ್ಬೋದು ನೀವು, ಆಗಲೇ ಪೂಜೆ ಎಲ್ಲ ಕೂಡ ನಡೀತಿದೆ. ಮತ್ತು ನಿಮಗೇನಾದರೂ ಸಂತಾನ ಭಾಗ್ಯ ಆಗಿರ್ಬೋದು, ಮದುವೆಲಿ ಏನಾದರೂ ತೊಂದರೆ ಇದ್ದರೆ, ಮತ್ತು ನಿಮಗೇನಾದರೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದರೂ ಕೂಡ ಈ ದೇವಸ್ಥಾನಕ್ಕೆ ಒಂದು ಸಲ ಬಂದು ವಿಸಿಟ್ ಮಾಡಿ. ನಿಮ್ಮೆಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಸಿಗುತ್ತೆ. ನಿಜವಾಗ್ಲೂ ಎಲ್ಲೆಲ್ಲೋ ಹೋಗಿ ಪೂಜೆ ಮಾಡಿಸ್ತೀವಿ, ನಮಗೇನು ಪರಿಹಾರ ಆಗ್ತಾಯಿಲ್ಲ, ಎಷ್ಟೇ ಕೇಳಿದ್ರು ನಮ್ಮ ಪ್ರಾಬ್ಲಮ್ಗೇನು ಸೊಲ್ಯೂಷನ್ ಸಿಗ್ತಾಯಿಲ್ಲ ಅಂದರೆ ಒಂದು ಸಲ ಇಲ್ಲಿ ಬನ್ನಿ. ನಿಮ್ಗೇನಾದರೂ ಸಮಸ್ಯೆ ಇದ್ದರೆ ಕೂಡ ಇಲ್ಲಿ ನಿಮಗೆ ಏನು ಪರಿಹಾರ ಮಾಡಿಸ್ಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ. ಮತ್ತು ಅಲ್ಲೇ ಕೂಡ ಮಾಡಿಕೊಡ್ತಾರೆ. ಇದು ಯಾವುದೇ ಥರ ಪ್ರಮೋಷನ್ಗೆ ವಿಡಿಯೋ ಮಾಡ್ತಿಲ್ಲ, ಇದು ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸು. ಮತ್ತು ನಾನು ಸುಮಾರು ದಿನದಿಂದ ಬರೋಣ ಅಂತ ಅಂದ್ಕೊಳ್ತಿದ್ದೆ. ಹಾಗಾಗಿ ನಾನು ಇವತ್ತು ವಿಸಿಟ್ ಮಾಡಿದೆ. ಇಲ್ಲಿ ಸುಮಾರು ಜನ ಪೂಜೆ ಮಾಡಿಸ್ತಿದ್ರು. ಹಾಗೆ ನಾವು ಕೂಡ ಪೂಜೆಯಲ್ಲಿ ಇನ್ವಾಲ್ವ್ ಆಗೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ಅಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇದು ಸಾಮೂಹಿಕ ಪೂಜೆ ಮಾಡಿಸ್ಕೊತಾ ಇದ್ದಾರೆ. ಸೊ ಮದುವೆ ಆಗದಿಲ್ದಿರೋರಿಗೆ, ಮದುವೆಲಿ ಏನಾದರೂ ದೋಷ ಇರೋರಿಗೆ ಅವರೆಲ್ಲ ಇಲ್ಲಿ ಪೂಜೆ ಮಾಡಿಸ್ತಿದ್ದಾರೆ. ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ಮಕ್ಕಳು ಆಗೋದಕ್ಕೆ ತೊಂದರೆ ಆಗಿರ್ಬೋದು, ಅಥವಾ ನಮಗೇನಾದರೂ ದೋಷ ಇದ್ದರೆ ಅದೆಲ್ಲನೂ ಪರಿಹಾರ ಆಗಿರುತ್ತೆ. ಸೊ ಒಂದು ಸಲ ಯಾರಿಗಾದರೂ ಈ ಥರ ತೊಂದರೆ ಇದ್ದರೆ ಇಲ್ಲಿ ವಿಸಿಟ್ ಮಾಡಿ, ನಿಮ್ಮೆಲ್ಲ ತೊಂದರೆಗೂ ಪರಿಹಾರ ಸಿಗುತ್ತೆ. ದೇವ್ರಿಗಂತೂ ತುಂಬಾ ಮಹಿಮೆ ಇದೆ. ನನಗೂ ಇಲ್ಲಿ ಪೂಜೆ ಮಾಡಿದ ವಿಧಾನ ಅಂತೂ ತುಂಬ ಇಷ್ಟ ಆಗಿದೆ. ಇನ್ನು ನಾವು ಬಂದಿದ್ವಲ್ಲ ಅಂತ ಅಂದ್ಬಿಟ್ಟು ಅವ್ರು ಮಾಡ್ತಾಯಿದ್ದಿದ್ದು ಪೂಜೆ ಹೋಮಗಳಲ್ಲಿ ಇನ್ವಾಲ್ವ್ ಆಗೋಣ ಅಂತ ಅಂದ್ಬಿಟ್ಟು ಆಗ್ತಿದೆ. ನನ್ನ ಮಗಳು ನೋಡಿ ಫುಲ್ ಖುಷಿಯಾಗಿದ್ದಾಳೆ. ದೇವಸ್ಥಾನದಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಹೊರಡೋಣ ಅಂತ ಹೊರಟ್ವಿ. ಸೊ ಆನ್ ದ ವೇ ಊಟಕ್ಕೆ ಅಂತ ನಿಲ್ಲಿಸಿದ್ವಿ. ಸೊ ಊಟಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಪಡ್ಡು ಮಾಡ್ತಾಯಿದ್ದು ರೋಡ್ ಸೈಡು. ಸೊ ಅಲ್ಲೇ ನಿಲ್ಲಿಸಿದ್ವಿ. ನಿಜವಾಗ್ಲೂ ಹೋಟ್ಲಲ್ಲಿ 106 ರೂಪಾಯಿ ದುಡ್ಡು ಕೊಟ್ಟರು ಈ ಟೇಸ್ಟ್ ಸಿಗಲ್ಲ ಅನಿಸುತ್ತೆ. ತುಂಬಾ ಟೇಸ್ಟಿಯಾಗಿತ್ತು. ಮತ್ತು ಕಾಸ್ಟ್ ಕೂಡ ತುಂಬ ಕಡಿಮೆ ಇತ್ತು ಅಂತ ಹೇಳ್ಬೋದು. ಸೊ ಹೊಟ್ಟೆ ತುಂಬ ಎಲ್ಲರೂ ತಿಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಸ್ವಲ್ಪ ಹೊತ್ತು ಅಲ್ಲೇ ರಿಲ್ಯಾಕ್ಸ್ ಆದ್ವಿ. ಕಾರ್ ಒಂದು ಕಡೆ ನಿಲ್ಲಿಸ್ಬಿಟ್ಟು ಅಲ್ಲೇ ಒಂಚೂರು ರಿಲ್ಯಾಕ್ಸ್ ಆದ್ವಿ. ಎಲ್ಲರೂ ಬಿಸಿಲಿತ್ತು ತುಂಬ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ನ ಇಸ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಒಂದು 10-15 ಮಿನಿಟ್ಸ್ ಹಾಗೆ ರಿಲ್ಯಾಕ್ಸ್ ಆದ್ವಿ. ನಂತರ ಮತ್ತೆ ವಾಪಸ್ ಹೊರಟಿ ನಾವು ಬೆಂಗಳೂರಿಗೆ ಒಂದು ಈವ್ನಿಂಗ್ ಅಷ್ಟರಲ್ಲಿ ರೀಚ್ ಆದ್ವಿ.
ಸೊ ಈವ್ನಿಂಗ್ ಮನೆಗೆ ಬಂದಮೇಲೆ ಮತ್ತೆ ಅದೇ ರೊಟೀನು, ಮನೆ ಕೆಲಸ ಅದೇ ರೊಟೀನ್ ಇತ್ತು. ಹಾಗಾಗಿ ನಾನು ಈವ್ನಿಂಗ್ ಟೈಮ್ ಅಷ್ಟರಲ್ಲಿ ಬಂದಿದ್ದರಿಂದ ಇಲ್ಲಿ ಕಾಫಿ ಕೂಡ ಮಾಡಿದೆ. ಸೊ ಕಾಫಿ ಜೊತೆಗೆ ನಾನಿಲ್ಲಿ ತಮಿಳ್ನಾಡಲ್ಲೇ ಚಕ್ಲಿ ತೊಗೊಂಡಿದ್ದೆ. ರೋಡ್ ಸೈಡು ಒಂದು ಆಂಟಿ ಮಾಡ್ತಿದ್ರು. 2 ರುಪೀಸ್ ಅಂತೆ ಚಕ್ಲಿ. ನಿಜ 2 ರುಪೀಸ್ಗೆ ಅವ್ರಿಗೆ ಏನು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಟೇಸ್ಟ್ ಅಂತೂ ಸಖತ್ತಾಗಿತ್ತು, ಕ್ರಿಸ್ಪಿಯಾಗಿತ್ತು. ಸೊ ಕಾಫಿ ಕೂಡ ಎಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಮಾಡಿ ಊಟ ಕೂಡ ಮುಗಿಸ್ಕೊಂಡು ನಾನು ಇವತ್ತು ಸ್ವಲ್ಪ ಬೇಗನೆ ಮಲಕ್ಕೊಂಡೆ. ಸೊ ಇದಾಗಿತ್ತು ನನ್ನ ಇವತ್ತಿನ ದಿನ. ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಲಿಂಕ್ನ ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ. ದಯವಿಟ್ಟು ಮೋರ್ ಅಪ್ಡೇಟ್ಸ್ಗೋಸ್ಕರ ನನ್ನ ಅದರಲ್ಲಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.